ನಮಸ್ಕಾರ ಸ್ನೇಹಿತರೆ, ರೇಷನ್ ಕಾರ್ಡ್ ಇದ್ದಂತವರು ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕು. ಸೊ ಒಂದು ವೇಳೆ ಈ ಒಂದು ಕೆಲಸವನ್ನ ಮಾಡ್ಲಿಲ್ಲಪ್ಪ ಅಂದ್ರೆ ನಿಮಗೆ ಮುಂದೆ ಬರ್ತಕ್ಕಂತಹ ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತೆ ಇನ್ನಿತರ ರೇಷನ್ಸ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಕಳ್ಕೊಳ್ತೀರಿ. ಟೋಟಲ್ ಆಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ. ಸೊ ಹಾಗಾದ್ರೆ ಈ ಒಂದು ರೇಷನ್ಸ್ ಕಾರ್ಡ್ ಗಳು ಉಳಿಬೇಕಪ್ಪ ಅಂದ್ರೆ ನಾವು ನಮ್ಮ ಕೆಲಸವನ್ನ ಏನ್ ಮಾಡ್ಬೇಕು? ಈಗಾಗಲೇ ಬಹಳಷ್ಟು ಜನರು ಈ ಒಂದು ಕೆಲಸ ಮಾಡಿಲ್ಲ. ಸೊ ಹೀಗಾಗಿ ಒಂದೊಂದಾಗಿ ರದ್ದು ಆಗ್ತಾ ಬರ್ತಾ ಇದೆ. ಸೊ ಮತ್ತೆ ರಾಜ್ಯ ಸರ್ಕಾರ ಏನಾದ್ರೂ ಆಹಾರ ಇಲಾಖೆ ಏನಾದ್ರೂ ರದ್ದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಯಾವುದೇ ಕಾರಣ ಇಲ್ದೇನು ಸಹಿತ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡಬಹುದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಗ್ಯಾರಂಟಿ ಯೋಜನೆಗಳ ಮುಖಾಂತರ ಸಾಕಷ್ಟು ರೇಷನ್ಸ್ ಕಾರ್ಡ್ ಗಳು ರದ್ದಾಗಿರುವಂತದ್ದು ನಿಮ್ಗೆ ಗೊತ್ತಿದೆ. ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ಕಳ್ಕೊಳ್ಬೇಕಂದ್ರೆ ಈ ಕೆಲಸ ಮಾಡಬೇಡಿ. ಏನಾದ್ರೂ ಉಳಿಸ್ಕೊಳ್ಬೇಕಂದ್ರೆ ಈ ಒಂದು ಕೆಲಸವನ್ನ ಮಾಡಿ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಕೂಡ ಮಾಹಿತಿ ಅರ್ಥ ಆಗತ್ತೆ, ನಿಮಗೆ ಬೆನಿಫಿಟ್ ಆಗುವಂತಹ ವಿಡಿಯೋ ಇದೆ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಕೂಡ ಕ್ಲಿಯರ್ ಆಗಿ ನಾನು ಮಾಹಿತಿನ ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಅದು ಇದು ಅಂತ ಏನ್ ಹೇಳೋದು ಬೇಡ, ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ರೇಷನ್ಸ್ ಕಾರ್ಡ್ ಗಳು APL ಆಗಿರ್ಲಿ ಅಥವಾ BPL ಆಗಿರ್ಲಿ ಅಥವಾ ಅಂತೋದಯ ರೇಷನ್ ಕಾರ್ಡ್ ಆಗಿರ್ಲಿ, ಸೊ ನೀವು ರೇಷನ್ ಅನ್ನ ಪಡ್ಕೊಳ್ತಾ ಇರ್ತೀರಿ ಅಥವಾ ರೇಷನ್ ಹಣವನ್ನ ಪಡ್ಕೊಳ್ತಾ ಇರ್ತೀರಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳನ್ನಾದ್ರೂ ಪಡ್ಕೊಳ್ತಾ ಇರ್ತೀರಿ. ಓಕೆನಾ? ಸೊ ಈ ಒಂದು ರೇಷನ್ಸ್ ಕಾರ್ಡ್ ಗಳಿಂದ ಸಾಕಷ್ಟು ಕ್ಯಾನ್ಸರ್ ಚಿಕಿತ್ಸೆ ಪಡ್ಕೊಳ್ತಾ ಇರ್ತೀರಿ ಫ್ರೀ ಆಗಿ, ಅಥವಾ ಅರ್ಧ ಸಬ್ಸಿಡಿ ಇರುತ್ತೆ BPL ರೇಷನ್ ಕಾರ್ಡ್ ದವ್ರಿಗೆ. ಸೊ ಈ ರೀತಿ ಸಾಕಷ್ಟು ಆಗಿರ್ಲಿ, ಕ್ಯಾನ್ಸರ್ ಆಗಿರ್ಲಿ, ಈ ರೀತಿ ನಿಮ್ ಕಿಡ್ನಿ ಇದನ್ನಾಗಿರ್ಲಿ, ಸೊ ಸಾಕಷ್ಟು ಜನರು ಈ ಒಂದು BPL ರೇಷನ್ ಕಾರ್ಡ್ ನಿಂದ ಅಥವಾ APL ರೇಷನ್ ಕಾರ್ಡ್ ನಿಂದ ಈ ಯೋಜನೆಗಳನ್ನ ಪಡ್ಕೊಳ್ತಾ ಇರ್ತೀರಿ. ಇಂತಹ ರೇಷನ್ ಕಾರ್ಡ್ ಗಳನ್ನ ಉಳಿಸ್ಕೊಳ್ಬೇಕಂದ್ರೆ ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಸದಸ್ಯನು ಕೂಡ ಈ KYC ಮಾಡಿಸಿರ್ಬೇಕು. ಬರೀ ನಿಮ್ಮ ಮುಖ್ಯಸ್ಥೆ ಅಷ್ಟೇ ಅಲ್ಲ, ನೀವು ಏನಪ್ಪಾ ಮತ್ತೆ ಈ KYC ಬಗ್ಗೆ ಹೇಳ್ತಾ ಇದ್ದಾನ ಅಂತ ಅನ್ಕೊಳ್ಬಹುದು. ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಜನರು ಇನ್ನೂ ಕೂಡ ಈ KYC ಮಾಡಿಸ್ಕೊಳ್ಳಿಲ್ಲ. ಸೊ ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಇನ್ನು ಹಲವಾರು ಜನ, ಲಕ್ಷಾಂತರ ಜನ ರೇಷನ್ಸ್ ಕಾರ್ಡ್ ಗಳನ್ನ ಈ KYC ಮಾಡಿಸ್ಕೊಂಡಿಲ್ಲ ಅಂತೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಈ KYC ಮಾಡಿಸ್ಕೊಳ್ಬೇಕು. ಬರೀ ನೀವು ಮುಖ್ಯಸ್ಥೆ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಸದಸ್ಯನು ಕೂಡ ಈ KYC ಮಾಡಿಸ್ಕೊಳ್ಬೇಕು. ಆಗ ಮಾತ್ರ ಆ ಒಂದು ಈ KYC ಯಾರ್ಯಾರ್ದಾಗಿರತ್ತೆ ಅವ್ರದ್ದು ಮಾತ್ರ ರೇಷನ್ ಸಿಗತ್ತೆ. ಅಂತದ್ರಲ್ಲಿ ನಮ್ಮ ಈ ಒಂದು ಮಾರ್ಚ್ ತಿಂಗಳಲ್ಲಿ 15 kg ಅಕ್ಕಿ ಸಿಗ್ತಾ ಇದೆ. ನೀವು ಒಂದು ವೇಳೆ ಈ KYC ಮಾಡಿಸ್ಕೊಳ್ಳಿಲ್ಲಪ್ಪ ಅಂದ್ರೆ ಒಬ್ಬರದು 15 kg ಡಮ್ ಅನ್ನೋದು. ಸೊ ಏನಾದ್ರೂ ಈ KYC ಮಾಡಿಸ್ಕೊಂಡಿದ್ರೆ ಅವ್ರ ಹೆಸರಲ್ಲಿ 15 kg ಅಕ್ಕಿ ಸಿಗತ್ತೆ. ಇಲ್ಲಪ್ಪ ಅಂದ್ರೆ ಆ ಒಂದು 15 kg ಹೋಯ್ತು ಅಂತಾನೆ ಹೇಳ್ಬೋದು ನೋಡಿ. ಅಥವಾ ಮುಂದಿನ ತಿಂಗಳಲ್ಲಿ 10 kg ಅಕ್ಕಿ ಸಿಗ್ತಾ ಇರತ್ತೆ. ಆ ಒಂದು 10 kg ಅಕ್ಕಿನಾದ್ರೂ ನೀವು ಪಡ್ಕೊಳ್ಳೋದು ನಿಲ್ಲಿಸ್ಬಿಡ್ತಾರೆ. ಸೊ ಅವಾಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಈ KYC ನ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿರತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಇದೆ, ಹೇಳ್ತೀನಿ. ಸೊ ಇದೇ ಲಾಸ್ಟ್ ಮಾರ್ಚ್ 31ನೇ ತಾರೀಕು ಒಳಗಾಗಿ ಈ KYC ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಬೇಕಾದ್ರೆ ಲೈವ್ ಪ್ರೂಫ್ ಆಗಿ ನೀವು ಮಾತನ್ನ ನಂಬ್ಲಿಲ್ಲಪ್ಪ ಅಂದ್ರೆ ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡ್ಕೊಳ್ಬಹುದು. ರೇಷನ್ಸ್ ಕಾರ್ಡ್ ಈ KYC ಲಾಸ್ಟ್ ಡೇಟ್ ಅಂತ ಸರ್ಚ್ ಮಾಡಿದ್ರೆ ಸಾಕು, 31 ಮಾರ್ಚ್ ಒಳಗಾಗಿ ಮಾಡಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. 31 ಮಾರ್ಚ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ. ಬೇಕಾದ್ರೆ ಗೂಗಲ್ ಅಲ್ಲಿ ನೀವು ಹೋಗಿ ಸರ್ಚ್ ಮಾಡ್ಕೊಳ್ಬಹುದು. ಈ KYC ರೇಷನ್ಸ್ ಕಾರ್ಡ್ ಈ KYC ಲಾಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ. ಅವಾಗ ನೀವು ರೇಷನ್ಸ್ ಕಾರ್ಡ್ ಗಳಿಗೆ ಈ KYC ಮಾಡಿಸ್ಲಿಕ್ಕೆ ಮುಂದಾಗ್ತೀರಿ. ಒಂದು ವೇಳೆ ಮಾಡಿಸ್ಲಿಲ್ಲಪ್ಪ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳನ್ನ ಮಾತ್ರ ಅಲ್ಲ, ಟೋಟಲಿ ರೇಷನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡ್ಕೊಳ್ತೀರಿ. ಸೊ ಪ್ರತಿಯೊಬ್ಬರು ಕೂಡ ಈ KYC ಮಾಡಿಸ್ಕೊಳ್ಳಿಲ್ಲ, ಅವಾಗ ರೇಷನ್ ಕಾರ್ಡ್ ಆಟೋಮೆಟಿಕ್ ಆಗಿ ರದ್ದಾಗೆ ಆಗುತ್ತೆ. ಇದಕ್ಕೆ ಯಾರು ಹೊಣೆನೇ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಅನ್ಸುತ್ತೆ. ಹೀಗಾಗಿ ಆ ಒಂದು ರೇಷನ್ ಕಾರ್ಡ್ ರದ್ದಾಗತ್ತೆ. ಪ್ರತಿಯೊಬ್ರು ಕೂಡ ಈ KYC ಮಾಡಿಸ್ಕೊಳ್ಳಿ. ಇದ್ರ ಜೊತೆಗೇನೆ ಯಾರು ರೇಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ, ಈಗ ಒಂದು ಊರಿನಿಂದ ಮತ್ತೊಂದು ಊರಿಗೆ ದುಡಿಮೆಯನ್ನ ಮಾಡ್ಲಿಕ್ಕೆ ಹೋಗಿರ್ತೀರಿ ಅಥವಾ ಇನ್ನಿತರ ಕೆಲಸ ಕಾರ್ಯಗಳಿಗೆ ಹೋಗಿರ್ತೀರಿ. ಸೊ ಕಳೆದ 3 ತಿಂಗಳಿನಿಂದ ರೇಷನ್ ಅನ್ನ ತೆಗೆದುಕೊಂಡಿರೋದಿಲ್ಲ, ಅಕ್ಕಿಯನ್ನ ತೆಗೆದುಕೊಂಡಿರೋದಿಲ್ಲ. ಬರೀ ಅಕ್ಕಿಯನ್ನ ಜಮಾ ಆಗ್ತಾ ಇತ್ತು, ಇನ್ಮೇಲಿಂದ ಏನು ಅಕ್ಕಿನೇ ಸಿಗ್ತಾ ಇರತ್ತೆ. ಸೊ ರೇಷನ್ ತೆಗೆದುಕೊಳ್ಳೋದು ಅತಿ ಅವಶ್ಯಕ ಆಗಿರತ್ತೆ. ರೇಷನ್ ಅನ್ನ ತೆಗೆದುಕೊಳ್ಳಿಲ್ಲಪ್ಪ ಅಂದ್ರೆ ನೀವು ಅವಶ್ಯಕತೆ ಇಲ್ಲ, ನಿಮ್ಗೆ ರೇಷನ್ ಕಾರ್ಡ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇರ್ತಾರೆ ಸರ್ಕಾರದವರು. ಮೊದಲೇ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದಾರೆ, ಅಂತದ್ರಲ್ಲಿ ನೀವು ಅವರಿಗೆ ಅವಕಾಶ ಮಾಡಿಕೊಡ್ಬೇಡಿ, ನಮ್ಮನ್ನು ಕೂಡ ರದ್ದು ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ 3 ತಿಂಗಳ ಅಥವಾ 2 ತಿಂಗಳಾದ್ರೂ ಸಹಿತ ಕೊನೆಯದಾಗಿ ನೀವು ರೇಷನ್ ಅನ್ನ ತೆಗೆದುಕೊಂಡು ಹೋಗಿ. 1 ತಿಂಗಳು ಮಿಸ್ ಆದ್ರೂ ಸಹಿತ ಇನ್ನೊಂದು ತಿಂಗಳು ಬಂದು ತೆಗೆದುಕೊಂಡು ಹೋಗಿ. ಸೊ ಯಾರು 3 ತಿಂಗಳ ಗಟ್ಲೆ ಡಿಲೇ ಮಾಡ್ತೀರಿ, ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತೀವಿ ಅನ್ನುವಂತಹ ಸೂಚನೆಯನ್ನ ಬಹಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಕೊಟ್ಟಿದೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ
ಈ KYC ಮಾಡಿಸ್ಕೊಳ್ಳೋದ್ರ ಜೊತೆಗೆ ಪ್ರತಿಯೊಬ್ರು ಕೂಡ ರೇಷನ್ ಅನ್ನ ತೆಗೆದುಕೊಂಡು ಹೋಗಿ ಒಂದ್ ತಿಂಗಳು ಡಿಲೇ ಆದ್ರೂ ಸಹಿತ, 2 ತಿಂಗಳು ಡಿಲೇ ಆದ್ರೂ ಸಹಿತ, 3ನೇ ತಿಂಗಳು ಬಂದು ರೇಷನ್ ಅನ್ನ ತೆಗೆದುಕೊಂಡು ಹೋಗಿ, ನೀವು ಎಷ್ಟೇ ದೂರ ಇದ್ರು ಸಹಿತ ನಿಮಗೆ ರೇಷನ್ ಕಾರ್ಡ್ ಅವಶ್ಯಕತೆನೇ ಇದ್ರೆ ಮಾತ್ರ, ಇರ್ಲಿಲ್ಲಪ್ಪ ಅಂದ್ರೆ ಆಟೋಮೆಟಿಕ್ ರದ್ದಾಗತ್ತೆ, ಬಿಟ್ಬಿಡಿ. ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ನಾನ್ ತಿಳಿಸ್ಕೊಡ್ಬೇಕಾಗಿರುವಂತಹ ಅಪ್ಡೇಟ್ ಇತ್ತು, ತಿಳಿಸಿದೀನಿ. ಸೊ ಏನೇ ಕ್ವಶನ್ಸ್ ಇದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಹಾಗೆ ಫಾಲೋ ಮಾಡಿ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಅಲ್ಲಿ ತನಕ ಬೈ ಬಿಡಿ ಫ್ರೆಂಡ್ಸ್.